ಅರಿಶಿನ ಒಂದು ವಿಧದ ಔಷಧವಾಗಿದೆ. ಹಿಂದೂ ಧರ್ಮದಲ್ಲಿ ಅರಿಶಿನವನ್ನು ಮಂಗಳಕರವೆಂದು ಶುಭವೆಂದು ಪರಿಗಣಿಸಲಾಗಿದೆ. ಇದು ಆಹಾರದ ರುಚಿಯನ್ನು ಹೆಚ್ಚಿಸುವ ಜೊತೆಗೆ ಆರೋಗ್ಯ ವೃದ್ಧಿಸುತ್ತದೆ. ಅರಿಶಿನ ಈ 9 ಸಮಸ್ಯೆಗಳಿಗೆ ಅದ್ಭುತ ಔಷಧಿಯಾಗಿದೆ. ಅದು ಯಾವುದೆಂದು ತಿಳಿಯೋಣ ಬನ್ನಿ. ಮೊಡವೆಯನ್ನು ಹೋಗಲಾಡಿಸುತ್ತದೆ. ಅರಿಶಿನದಲ್ಲಿರುವ ಆಂಟಿಬ್ಯಾಕ್ಟೀರಿಯಾ ಅಂಶ ಮೊಡವೆಯಾಗುವುದನ್ನು ತಡೆದು ಅದರ ಕಲೆಯನ್ನು ಹೋಗಲಾಡಿಸಲು ಕೂಡ ಅನುಕೂಲ ಮಾಡಿಕೊಡುತ್ತದೆ. ಇದರಲ್ಲಿರುವ ಉರಿಯೂತ ವಿರೋಧಿ ಗುಣ ಮೊಡವೆಯಿಂದ ಉಂಟಾಗುವ ಉರಿಯೂತವನ್ನು ಹೋಗಲಾಡಿಸಲು ಸಹಕರಿಸುತ್ತದೆ. ಚರ್ಮದಲ್ಲಿರುವ ಅಧಿಕ ಎಣ್ಣೆ ಅಂಶವನ್ನು ಕಡಿಮೆ ಮಾಡಲು ಕೂಡ ಇದು ಅನುಕೂಲ. ಸೂರಿಯಾಸಿಸ್ ಸಮಸ್ಯೆಗೆ ಪರಿಹಾರ. ಚರ್ಮದ ಉರಿಯೂತದಿಂದಾಗಿ ತುರಿಕೆ ಮತ್ತು ಒಣಗಿದ ಚರ್ಮವಾದಾಗ ಅರಿಶಿನ ಬಳಸುವುದು ಉಪಯೋಗಕರ. ಅರಿಶಿನದ ಪುಡಿಗೆ ಸ್ವಲ್ಪ ನೀರನ್ನು ಬೆರೆಸಿ ಅದನ್ನು ಸೂರಿಯಾಸಿಸ್ಗೆ ಹಚ್ಚಿ 1 ರಾತ್ರಿ ಹಾಗೆ ಬಿಟ್ಟು ಮರುದಿನ ಬೆಚ್ಚಗಿನ ನೀರಿನಲ್ಲಿ ತೊಳೆಯಿರಿ. ಸ್ಟ್ರೆಚ್ ಮಾರ್ಕ್ಗೆ ಪರಿಹಾರ. ಅರಿಶಿನದಲ್ಲಿರುವ ಕರ್ಕ್ಯುಮಿನ್ ಅಂಶ ಜೀವಕೋಶದ ಪೊರೆಗಳ ಒಳಗೆ ಹೋಗಿ ರಾಸಾಯನಿಕ ಸಂಯುಕ್ತಗಳನ್ನು ಸಮತೋಲನಗೊಳಿಸಿ ಬದಲಾಯಿಸುವ ಗುಣವನ್ನು ಹೊಂದಿದೆ. ಇದು ಹಠಮಾರಿ ಸ್ಟ್ರೆಚ್ ಮಾರ್ಕ್ಸ್ ಅನ್ನು ತೆಗೆದುಹಾಕುತ್ತದೆ. ಎಜಿಮಾಕ್ಕೆ ಪರಿಹಾರ. ಎಜಿಮಾದ ಉರಿಯೂತದಿಂದ ಕೆಂಪು ತುರಿಕೆ ಹೊಂದಿರುವ ಒಣಚರ್ಮ ಉಂಟಾಗುತ್ತದೆ. ಅರಿಶಿನದಲ್ಲಿರುವ ಕರ್ಕ್ಯುಮಿನ್ ಉರಿಯೂತ ವಿರೋಧಿ, ಆದ್ದರಿಂದ ಎಜಿಮಾ ವಿರುದ್ಧ ಹೋರಾಡುವ ಗುಣವನ್ನು ಹೊಂದಿದೆ. ಹೊಳೆಯುವ ಚರ್ಮ. ಚರ್ಮದ ಹೊಳಪನ್ನು ಹೆಚ್ಚಿಸುವ ಗುಣವನ್ನು ಹೊಂದಿರುವ ಅರಿಶಿನ ಟ್ಯಾನ್ ಆದ ಚರ್ಮವನ್ನು ನೈಸರ್ಗಿಕವಾಗಿ ಹೊಳೆಯುವಂತೆ ಮಾಡುವ ಗುಣವನ್ನು ಹೊಂದಿದೆ. ಸನ್ಸ್ಕ್ರೀನ್ ನಂತೆ ಕೆಲಸ ಮಾಡುತ್ತದೆ. ಚರ್ಮ ಹಾನಿಗೊಳಗಾದಾಗ ತ್ವಚೆ ಕುಂದಿದಂತೆ ಕಾಣುತ್ತದೆ. ಅರಿಶಿನ ಸೂರ್ಯನ ಯುವಿ ಕಿರಣಗಳಿಂದ ಚರ್ಮಕ್ಕಾಗುವ ಹಾನಿಯನ್ನು ತಡೆದು ವಯಸ್ಸಾದಂತೆ ಕಾಣುವುದನ್ನು ಕೂಡ ತಡೆಯುತ್ತದೆ. ಕಪ್ಪು ಕಲೆಗಳಾಗುವುದನ್ನು ತಡೆಯುತ್ತದೆ. ತಾರುಣ್ಯ ಕಾಪಾಡುತ್ತದೆ. ಉತ್ಕರ್ಷಣ ವಿರೋಧಕ ಗುಣವನ್ನು ಹೊಂದಿರುವ ಅರಿಶಿನವನ್ನು ಕಲೆ ಮತ್ತು ತ್ವಚೆ ಸುಕ್ಕು ಕಟ್ಟುವುದನ್ನು ತಡೆದು ವಯಸ್ಸಾದಂತೆ ಕಾಣುವುದನ್ನು ತಪ್ಪಿಸುತ್ತದೆ. ಇದರಲ್ಲಿ ಆಂಟಿ ಇನ್ಫ್ಲಮೇಟರಿ ಗುಣ ನಿಯಮಿತ ಬಳಕೆಯಿಂದ ತ್ವಚೆಯ ಹೊಳಪನ್ನು ಹೆಚ್ಚಿಸುತ್ತದೆ. ಗಾಯವನ್ನು ಮರೆಮಾಚುತ್ತದೆ. ಯಾವುದೇ ರೀತಿಯ ಸಣ್ಣ ಗಾಯ, ಸುಟ್ಟ ಗಾಯ ಅರಿಶಿನ ಬಳಸುವುದರಿಂದ ಬೇಗ ಗುಣವಾಗಲು ಸಹಾಯಕ. ಪಿಗ್ಮೆಂಟೇಷನ್ ಸಮಸ್ಯೆ. ಅರಿಶಿನದಲ್ಲಿರುವ ಬ್ಲೀಚಿಂಗ್ ಗುಣ ಚರ್ಮದ ಪಿಗ್ಮೆಂಟೇಷನ್ ಸಮಸ್ಯೆಯನ್ನು ಹೋಗಲಾಡಿಸುತ್ತದೆ. ಇದು ಚರ್ಮದ ಸೋಂಕನ್ನು ಕೂಡ ತಡೆದು ಕಲೆಗಳಾಗುವುದನ್ನು ತಡೆಯುತ್ತದೆ. ನಿಮಗೆ ಈ ಮಾಹಿತಿ ಉಪಯುಕ್ತವೆನಿಸಿದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.